ಅಮೆರಿಕಾದಲ್ಲಿ ಅಪಾರ್ಟ್ಮೆಂಟ್ ಮನೆಗಳು ಈ ಥರ ಇರುತ್ತೆ. ಡಬಲ್ ಡೋರ್ ದೊಡ್ಡದಾಗಿರುವಂಥ ಫ್ರಿಡ್ಜು, ಮೈಕ್ರೋ ಓವನ್ನು, ಬೇಕಿಂಗ್ ಸಿಸ್ಟಮು, 4 ಬರ್ನರ್ದು ಗ್ಯಾಸ್ ಸ್ಟವ್ ಒಳ್ಳೆ ಕ್ವಾಲಿಟಿದು, ಮತ್ತು ವಾಷಿಂಗ್ ಮಿಷಿನ್ನು ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ. ರೆಂಟ್ ಎಷ್ಟು, ಇಂಡಿಪೆಂಡೆಂಟ್ ಮನೆಗಳು ಹೆಂಗಿರುತ್ತೆ, ಅದೆಷ್ಟಾಗುತ್ತೆ, ಮತ್ತು ನಮ್ಮ ಇಂಡಿಯನ್ ಫುಡ್ ಸಿಕ್ಕುತ್ತಾ, ಗ್ರೋಸರಿ ಸಿಕ್ಕುತ್ತಾ ಅನ್ನೋದನ್ನೆಲ್ಲ ನಾನು ಡೇ ವಿತ್ ಅನು ಅಂತ ನಂದು ಯೂಟ್ಯೂಬ್ ಚಾನಲ್ ಇದೆ. ಮಕ್ಕಳು ಮನೆಗೆ ಈಗ 2 ಮಂತ್ಸ್ ಬ್ಯಾಕು ನಾನು ವಿಸಿಟ್ ಮಾಡಿದ್ದೆ ಅಮೆರಿಕಾಕ್ಕೆ, ಕ್ಯಾಲಿಫೋರ್ನಿಯಾಗೆ. ಅಲ್ಲಿ ನೋಡಿದಂಥ ಒಂದಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳು, ಮತ್ತು ಅಲ್ಲಿ ಫುಡ್ ಕಲ್ಚರು, ದೇವಸ್ಥಾನಗಳು, ನಮ್ಮ ಹಿಂದೂ ಟೆಂಪಲ್ಗಳು ಎಲ್ಲ ಇರುವಂಥ ಒಂದಷ್ಟು ವೀಡಿಯೋನ ನಂದು ಡೇ ವಿತ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಫ್ರೀ ಆಗಿದ್ದಾಗ ವಿಸಿಟ್ ಮಾಡಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಚೆನ್ನಾಗಿರುತ್ತೆ ಮನೆಗಳು, ಆದರೆ ಬಾಡಿಗೆಗಳು ಕೂಡ ಅದಕ್ಕೆ ತಕ್ಕಂಗೆ ಇರುತ್ತೆ, ಸಂಪಾದನೆಯೂ ಅದಕ್ಕೆ ತಕ್ಕಂಗೆ ಇರುತ್ತೆ ರೀ ಅಮೆರಿಕಾದಲ್ಲಿ. ಇನ್ನು ಇವಾಗ ನಾನು ತೋರಿಸ್ತಾ ಇರೋವಂಥದ್ದು ಮೆಟ್ರೋ ಹೋಗಿದ್ದೆ ಅಂತ ಹೇಳಿದ್ನಲ್ಲ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ, ಅಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಆದರೆ 6,500 7,000 ಏನೋ ಬೆಲೆ ಇತ್ತು. ತುಂಬ ಈ ಥರ ಇಷ್ಟಪಡೋವಂಥವ್ರು ಮನೆಗೆ ತಂದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನನಗೂ ತುಂಬ ಇಷ್ಟ ಆ ಥರದ್ದೆಲ್ಲ ಟ್ರೆಡಿಷನಲ್ ವೇರ್ ಪಾತ್ರೆಗಳನ್ನ ಇಟ್ಕೊಳ್ಳೋಕ್ಕೆ. ಇನ್ನು ಗುರುವಾರ ನಾನು ಸಾಯಿಬಾಬನ ಪೂಜೆ ಮಾಡ್ತೀನಿ, ಪ್ರತಿ ಗುರುವಾರನೂ ಅಷ್ಟೇ. ಸಾಯಿಬಾಬಂಗೆ ಹಳದಿ ಹೂವು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ನೀವು ಅಷ್ಟೇ ಸಾಯಿಬಾಬನ ಪೂಜೆ ಯಾವ ವಿಧಾನದಲ್ಲಿ ಸಿಂಪಲ್ಲಾಗಿ ಮಾಡೋದು ಅನ್ನೋದನ್ನು ಕೂಡ ನಾನು ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಡೇ ವಿತ್ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ. ನನಗೆ ಆ ಪೂಜೆ ಮಾಡಿದ್ಮೇಲೆ ಖಂಡಿತ ಒಂದಷ್ಟು ಒಳ್ಳೆಯ ಫಲಿತಾಂಶಗಳು ಸಿಕ್ತು. ನೀವು ಈಸಿ, ಅದಕ್ಕೇನು ತುಂಬ ಕಷ್ಟಪಟ್ಟು ಉಪವಾಸ ಇದ್ದು ತುಂಬ ಮಡಿಯಾಗಿ ಮಾಡಬೇಕು ಅಂತ ಆ ಥರದ್ದೇನೂ ನಿಯಮ ಇಲ್ಲ. ಹೋಗಿ ಸರ್ಚ್ ಮಾಡಿ ನೋಡಿ ನನ್ನ ಚಾನಲಲ್ಲಿ ನಾನು ಯಾವ ರೀತಿ ಮಾಡಿದೆ, ಅದರಿಂದ ನನಗೆ ಪ್ರತಿಫಲ ಏನು ಸಿಕ್ತು ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನಾಟಿ ಬೀನ್ಸು ತರಕಾರಿ ಅಂಗಡಿಲೆಲ್ಲ 120 100 ಈ ಥರ ಇತ್ತು. ಆದರೆ ಪಾಪ ಯಾರೋ ವಯಸ್ಸಾದವ್ರು ತುಂಬ ಕಡಿಮೆ ಬೆಲೆಗೆ ಒಂದು 50 ರೂಪಾಯಿ ಕೆಜಿ ಹಂಗೆ ಕೊಟ್ಬಿಡ್ತಾಯಿದ್ರು ಸಂಜೆ ಅಂತ ಅಂದ್ಬಿಟ್ಟು. ನನಗೂ ನಾಟಿ ಬೀನ್ಸ್ ಅಂದರೆ ಇಷ್ಟ, ಅದಕ್ಕೆ 1 ಕೆಜಿ ಅಷ್ಟು ತಂದಿದ್ದೆ. ಇನ್ನು ಇದೊಂದು ಟಿಪ್ಪು, ಕೊತ್ತಂಬರಿ ಸೊಪ್ಪು ಯಾವುದೇ ಸೊಪ್ಪಾದರೂ ಅಷ್ಟೇ ಎಷ್ಟು ತೊಳೆದ್ರೂ ಸಣ್ಣ ಪುಟ್ಟ ಮಣ್ಣಿನ ಪಾರ್ಟಿಕಲ್ ಇದ್ದೇ ಇರುತ್ತೆ. ಅದಕ್ಕೆ ನಾವು 2-3 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಫ್ರೆಶ್ ಆಗಿರೋ ನೀರು ಹಾಕಿ ಸೊಪ್ಪು ಹಾಕಿ ಬಿಟ್ಬಿಟ್ರೆ ಸಣ್ಣ ಪುಟ್ಟ ಮಣ್ಣು, ಗಲೀಜು, ಡಸ್ಟು ಎಲ್ಲ ಕೆಳಗಡೆ ಕುತ್ಕೊಂಡು ಫ್ರೆಶ್ ಆಗಿರೋ ಸೊಪ್ಪು ಮೇಲಿರುತ್ತೆ.